ಮಾನ್ವಿ ತಾಲೂಕಿನ ಚಿಕ್ಕಕೋಟ್ನೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಫಕೀರಮ್ಮ ಶಿವನಪ್ಪ, ಉಪಾಧ್ಯಕ್ಷರಾಗಿ ಶ್ರುತಿ ಚೆನ್ನಪ್ಪ ಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಕೋಟ್ನೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಎಸ್ಟಿಗೆ ಮೀಸಲಾಗಿತ್ತು. ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಸ್ಥಾನಕ್ಕೆ ಮೀಸಲಾದ ಹಿನ್ನೆಲೆಯಲ್ಲಿ ಫಕೀರಮ್ಮ ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾಗಿ ಶ್ರುತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ತಿಳಿಸಿದರು. ಅಧ್ಯಕ್ಷರಾಗಿ ಫಕೀರಮ್ಮ ಮತ್ತು ಉಪಾಧ್ಯಕ್ಷರಾಗಿ ಶ್ರುತಿ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ನರಸರಡ್ಡಿ ನಾಯಕ ಸೇರಿದಂತೆ ಅಭಿಮಾನಿಗಳು ಪಂಚಾಯಿತಿ ಮುಂದೆ ಸನ್ಮಾನಿಸಿ ಗೌರವಿಸಿದರು. ಬರ್ರಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಒಂದು ನಿಮಿಷ ಅಲ್ಲರಿ. ಸ್ವೀಕರಿಸಿದ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಕ್ರಮಬದ್ಧ ಇರುವುದನ್ನು ಸಹ ನಾನು ದೃಢಪಡಿಸಿಕೊಂಡು ಈ ಒಂದು ಸಭೆಯಲ್ಲಿ ಅವನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾಮನಿರ್ದೇಶನವನ್ನು ಅಂಗೀಕರಿಸಲಾಗಿರುತ್ತದೆ. ಇಚ್ಛಿಸಿದ್ದಲ್ಲಿ ನಾಮಪತ್ರಗಳನ್ನು ಹಿಂದೆ ಪಡೆಯಲು ಸಹ ನಿಮಗೆ ಈಗಾಗಲೇ 10 ನಿಮಿಷಗಳ ಅವಕಾಶವನ್ನು ನೀಡಲಾಗಿದ್ದು, ಈ ಒಂದು ಅವಕಾಶ ಮುಗಿದಿರೋದ್ರಿಂದ ಸದರಿ ಅವಧಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಸಿದ ನಾಮಪತ್ರಗಳನ್ನು ಅಭ್ಯರ್ಥಿಗೆ ಯಾವುದೇ ಥರದ ಹಿಂದಕ್ಕೆ ಪಡೆದಿರುವುದಿಲ್ಲ. ಚಿಕ್ಕೋಟ್ನೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಮಹಿಳೆ ಮೀಸಲಾತಿ ನಿಗದಿಪಡಿಸಲಾಗಿದ್ದು, ಫಕೀರಮ್ಮ 8, ಜಾಗೀರ್ ಪನ್ನೂರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸುವುದರಿಂದ ಚಿಕ್ಕೋಟ್ನೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಫಕೀರಮ್ಮ ಗಂಡ ಶಿವನಪ್ಪ ನಾಯಕ್, ಸಾಕಿನ್, ಜಾಗೀರ್ ಪನ್ನೂರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಹಾಗೂ ಚಿಕ್ಕೋಟ್ನೇಕಲ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ನಿಗದಿಪಡಿಸಲಾಗಿದ್ದು, ಶ್ರೀಮತಿ ಶ್ರುತಿ ಗಂಡ ಚೆನ್ನಪ್ಪ, ಸಾಕಿನ್, ಚಿಕ್ಕೋಟ್ನೇಕಲ್ ರವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸುವುದರಿಂದ ಚಿಕ್ಕೋಟ್ನೇಕಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಶ್ರುತಿ ಗಂಡ ಚೆನ್ನಪ್ಪ, ಸಾಕಿನ್, ಚಿಕ್ಕೋಟ್ನೇಕಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣಾ ನಿಯಮಗಳು 1995ರ ನಿಯಮ 4ರ ಅನ್ವಯ ಈ ಮೂಲಕ ಈ ಸಭೆಯಲ್ಲಿ ಘೋಷಿಸಲಾಗಿದೆ. ಆಯ್ಕೆಯಾಗಿರ್ತಕ್ಕಂಥ ಅವಿರೋಧವಾಗಿ ಆಯ್ಕೆಯಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದಗಳು.